ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ಈ ಸ್ಥಳವನ್ನು ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಇಲ್ಲಿ ತೀರ್ಥ ಸ್ನಾನ ಅಂದರೆ ಪುಣ್ಯ ಸ್ನಾನ ಮಾಡಬೇಕು ಅಂತ ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವು. ಏಪ್ರಿಲ್ 12ನೇ ತಾರೀಕು ಮಹಾಬ್ರಹ್ಮ ರಥೋತ್ಸವ ಇದೆ. ಫ್ರೆಂಡ್ಸ್, ನೀವು ಸಾಧ್ಯವಾದರೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಸ್ಥಳದಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ 3 ನದಿಗಳ ಸಂಗಮ ಇರೋದರಿಂದ ಈ ಮಾಘ ಮಾಸದಲ್ಲಿ ಪುಣ್ಯಸ್ನಾನ ಮಾಡೋದ್ರಿಂದ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಈ ತುದಿಯಿಂದ ಆ ತುದಿವರೆಗೂ ಅಂದರೆ ಸಂಗಮದ ತನಕ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗಿ ವಾಪಸ್ ಬರೋದಕ್ಕೆ ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ತೆಪ್ಪದಲ್ಲಿ ಹೋಗ್ತಾಯಿದ್ರೆ ತುಂಬ ಮಜವಾಗಿತ್ತು, ಭಾರಿ ಖುಷಿಯಾಯಿತು ನಮಗೆ. ನಮಗೆ ಇಲ್ಲಿ ಹೋಗುವಾಗ ಸಿಗಂದೂರಿನಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಾಗ ಲಾಂಜಲ್ಲಿ ಹೋಗ್ತಾ ಇದ್ವು. ಅದು ತುಂಬ ನೆನಪಾಯಿತು. ಹಾಗೆ ಕನ್ಯಾಕುಮಾರಿನಲ್ಲೂ ಅಷ್ಟೇ, ನೀರಿನಲ್ಲಿ ಹೋಗೋದೇ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಕರ್ಕೊಂಡವ್ರಂತೂ ಅವ್ರಿಗೆ ತುಂಬ ಎಂಜಾಯ್ ಮಾಡ್ತಾರೆ. ಸ್ನಾನ ಮಾಡ್ಕೊಂಡು ಬಂದು ವ್ಯಾಸರಾಯ ಮಠ ಅಂತ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಒದ್ದೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ವಾಪಸ್ಸು ತೆಪ್ಪದಲ್ಲಿ ದಡಕ್ಕೆ ಬಂದು ಇಲ್ಲಿ ಗಂಗೆ ಪೂಜೆ ಮಾಡ್ತಾಯಿದ್ದೀವಿ. ಪ್ರಯಾಗದಲ್ಲಿ ಕುಂಭಮೇಳಕ್ಕೆ ಹೋಗೋಕ್ಕಾಗದೇ ಇದ್ದವರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಹೋಗ್ತಾರೆ. ಮೈಸೂರಿಂದ ಅರ್ಧ ಗಂಟೆ ಪ್ರಯಾಣ ಅಷ್ಟೇ. ದರ್ಶನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೆ ಒಂದು ವಿಷಾದದ ಸಂಗತಿ ಅಂದರೆ ಫ್ರೆಂಡ್ಸ್, ಇಲ್ಲಿ ಸ್ನಾನ ಮಾಡಿ ಬಂದವರು ಎಷ್ಟೋ ಜನ ಅವ್ರು ಹಾಕಿ ತೆಗೆದಿದ್ದ ಬಟ್ಟೆಗಳನ್ನು ಅಲ್ಲಿ ಹಾಕಿ ರಾಶಿ ಆಗಿದೆ. ಕಾರ್ಪೊರೇಷನ್ ಹೋಗೋದು ಕ್ಲೀನ್ ಮಾಡಿ ಸಾಕಾಗಿದೆ ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರು ಬೆಟ್ಟಗಳೇ ಕಾಣಿಸ್ತಾ ಇದ್ದಾವೆ. ಹಾಗೆ ಬಿಟ್ಟೋಗೋದ್ರಿಂದ ಅವ್ರ ಕರ್ಮ ಕಳೆಯುತ್ತೆ ಅಂತ ಹೇಳ್ತಾರೆ. ಆದರೂ ಪರಿಸರ ಕಾಳಜಿಯಿಂದ ಇದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಮತ್ತು ಮಳೆಗಾಲದಲ್ಲಂತೂ ಎಷ್ಟು ಅಧ್ವಾನ ಅಪಾಯ ಆಗ್ಬೋದು ನೋಡಿ. ನಮ್ಗಳ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಅಲ್ವಾ ಇವುಗಳಿಂದ, ಈ ಥರ ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ಎಸೆಯೋದ್ರಿಂದ. ಅದಕ್ಕೆ ಇಲ್ಲಿಗೆ ಬಂದು ಹೋಗೋ ಯಾತ್ರಿಕರೇ ಮನಸ್ಸು ಬದಲಾಯಿಸಿದ್ರೆ ಈ ಸಮಸ್ಯೆ ಸರಿ ಹೋಗ್ಬೋದು ಅನ್ನೋದು ನಮ್ಮ ಒಂದು ಸಂದೇಶ. ಸೊ ಇದಕ್ಕೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಫ್ಯಾಮಿಲಿ ಎಲ್ಲ ಒಂದು ಔಟಿಂಗ್ ಹೋಗೋದಕ್ಕೆ ಒನ್ ಡೇ ಪಿಕ್ನಿಕ್ ಹೊರಗಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೇ ಥರ ನಾನು ಟೂರು ಹೋಗೋದು, ಟ್ರಿಪ್ಗೆ ಹೋಗೋದು, ಟೆಂಪಲ್ಗೆ ಹೋಗೋದೆಲ್ಲ ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೀವು ದಯವಿಟ್ಟು ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಈ ಚಾನಲನ್ನು ಹಾಬಿ ಅಂತ ಮಾಡ್ಕೊಂಡಿದ್ದು ಈಗ ಕಮಿಟ್ಮೆಂಟ್ ಥರ ಆಗಿಬಿಟ್ಟಿದೆ. ಇಲ್ಲಿ ವಿಡಿಯೋ ಮಾಡೋದು ಈಸಿನಾ, ಎಡಿಟ್ ಮಾಡೋದು ಈಸಿನಾ ಅಥವಾ ಅಪ್ಲೋಡ್ ಮಾಡೋದು ಈಸಿನಾ ಅಂತ ಹೇಳೋಕ್ಕಾಗಲ್ಲ. ಅಷ್ಟಕ್ಕೂ ಶ್ರಮ ಪಡೆದು ಯಾವುದೂ ಸಿಗಲ್ಲ. ನಾನು ಕುಕ್ಕಿಂಗು, ಗಾರ್ಡನಿಂಗು, ಟ್ರಿಪ್ಸು ಮತ್ತು ದೇವ್ರದ್ದು ನಾಮಗಳು ಹಾಡಿರುವಂಥದ್ದು ಕಾರ್ಯಕ್ರಮಗಳು, ಸಮೂಹ ಗಾಯನಗಳು, ಆ ಥರದ್ದೆಲ್ಲ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ. ನೀವು ಫ್ರೀ ಆದಾಗ ದಯವಿಟ್ಟು ನೋಡಿ. ಎಲ್ಲರಿಗೂ ಎಲ್ಲ ವೀಡಿಯೋಗಳು ನೋಡೋಕ್ಕಾಗಲ್ಲ. ಹಾಗೆ ನೋಡಿದ ಎಲ್ಲ ವೀಡಿಯೋಗಳು ಎಲ್ರಿಗೂ ಇಷ್ಟ ಆಗಲ್ಲ ಅಂತ ಗೊತ್ತು. ಅವ್ರವ್ರ ಅಭಿರುಚಿನೇ ಬೇರೆ ಬೇರೆ ಇರುತ್ತೆ. ಅದು ಅಲ್ಲದೆ ನನ್ನ ವಾಯ್ಸ್ ಕಲ್ಚರ್ ಸರಿ ಇಲ್ಲ, ಅಷ್ಟು ಸಾಫ್ಟಾಗಿಲ್ಲ ಅಂತಲೇ ನಾನು ಕೆಲವು ವೀಡಿಯೋಗಳಿಗೆ ವಾಯ್ಸ್ ಕೊಟ್ಟಿರಲ್ಲ. ಆದರೆ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಆ ಥರ ಏನು ಅನಿಸಲ್ಲ, ವಾಯ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ಕೊಡಿ ಅಂತ. ಸೊ ಫ್ರೆಂಡ್ಸ್, ನಾನು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಕೂಡ. ಮಾತಾಡ್ತಾ ನನ್ನ ವಾಯ್ಸ್ ವೇರಿಯೇಷನ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಳ್ತೀನಿ ಅಷ್ಟೇ. ಒಂದು ವಿಪರ್ಯಾಸ ಏನಂದರೆ ಫ್ರೆಂಡ್ಸ್, ನನ್ನ ವಾಯ್ಸ್ ನಿಜವಾಗ್ಲೂ ಚೆನ್ನಾಗಿಲ್ಲ ಹೌದು. ಆದರೂ ನನಗೆ ಸಂಗೀತ, ಹಾಡು, ಭಜನೆಗಳನ್ನು ಕೇಳೋಕ್ಕೆ, ಹಾಡೋಕ್ಕೆ, ಅದರೊಳಗೆ ಕೇಳೋಕ್ಕಂತೂ ತುಂಬಾ ಇಷ್ಟ. ಅದರಿಂದನೇ ನಾನು ನನ್ನ ವೀಡಿಯೋಗಳಲ್ಲಿ ಸುಮಾರು ದೇವ್ರ ನಾಮಗಳಿರುವಂಥ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.